ಆಗಸ್ಟ್ ಬಂತು ಅಂದರೆ ಇಟ್ಸ್ ಎ ಸೀಸನ್ ಆಫ್ ವಾಟರ್ ಫಾಲ್ಸ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ಯಾವ ರೀತಿಯ ಒಂದು ವಾಟರ್ ಫಾಲ್ಸ್ ಅಂದರೆ, ಇಲ್ಲಿಗೆ ರೀಚ್ ಆಗೋದಕ್ಕೆ ಗೂಗಲಲ್ಲಿ ಡೈರೆಕ್ಷನ್ನೇ ಸಿಗಲ್ಲ. ಆ್ಯಂಡ್ ಒಂದು ರಾಂಗ್ ಚಾಯ್ಸ್ನ ಮಾಡಿದ್ರು ಯು ವಿಲ್ ಎಂಡ್ ಅಪ್ ಇನ್ ಅ ಡೀಪ್ ಫಾರೆಸ್ಟ್. ಲೆಟ್ಸ್ ಎಕ್ಸ್ಪ್ಲೋರ್ ದ ಹಿಡನ್ ಜೆಮ್ ಆಫ್ ಕೊಡಗು ಡಿಸ್ಟಿಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾವಿವತ್ತು ಒಂದು ಹಿಡನ್ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ವಿತೌಟ್ ಲೋಕಲ್ ಸಪೋರ್ಟ್ ಇಲ್ಲಿಗೆ ರೀಚ್ ಆಗೋದು ತುಂಬಾ ಕಷ್ಟ. ಇವತ್ತು ನಮಗೆ ವಾಟರ್ ಫಾಲ್ಸ್ ಸಿಗುತ್ತಾ ಇಲ್ವಾ ಅಂತ ನೋಡೋಣ. ಈ ವಾಟರ್ ಫಾಲ್ಸ್ನ ಹುಡ್ಕೊಂಡೋಗಿ ನಮ್ಮ ಫ್ರೆಂಡ್ ಒಬ್ಬರು 2 ಸಲ ಫೇಲ್ ಆಗಿದ್ದಾರೆ. ಆ್ಯಂಡ್ 3ನೇ ಅಟೆಂಪ್ಟ್ಗೆ ಇವತ್ತು ಅವರು ನಮ್ಮ ಜೊತೆ ಜನ ಆಗ್ತಿದ್ದಾರೆ. ಇರೋದು ನಮ್ಮ ವಿಜಿಬ್ರೋ. ನೋಡ್ಲೇಬೇಕು, ಟೆನಿಕೋಸ್ಟು ಏನಾದರೂ ಪರವಾಗಿಲ್ಲ, ಅವೆಲ್ಲ ಅಡ್ವೆಂಚರ್ ಮಾಡ್ಕೊಂಡು ಸಕ್ಕದ ವಾಟರ್ ಫಾಲ್ಸ್ ಮಾಡೋದು. ಲಾಸ್ಟ್ ಇವತ್ತು ನಮ್ಮ ಜೊತೆ ಇದ್ದಾರೆ ಮಾನಸ್ ಅವರು. ನೇಪಾಳ 100 ರೂಪೀಸ್ ನೋಟು. ಈಗ ರೀಸೆಂಟಾಗಿ ನೇಪಾಳಿಗೆ ಹೋಗಿ ಬಂದಿದ್ದಾರೆ. ತುಂಬ ದಿನಗಳಿಂದ ಒಂದು ಪ್ರಾಪರ್ ಮಾನ್ಸೂನ್ ರೈಡನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದ ನಮಗೆ ಮೊದಲು ನಮ್ಮ ತಲೆಗೆ ಬಂದಿದ್ದು ಮಡಿಕೇರಿ. ಆಗಸ್ಟ್ ಮಂತ್ನ ಕರೀತಾರೆ ದ ಸೀಸನ್ ಆಫ್ ವಾಟರ್ ಫಾಲ್ಸಸ್. ಯಾಕಂತಂದರೆ ಈ ಒಂದು ತಿಂಗಳಲ್ಲಿ ನೀವು ಯಾವುದೇ ಕಡೆ ಹೋದ್ರೂ ವಾಟರ್ ಫಾಲ್ಸ್ಗಳು ತುಂಬ ಏರಿತಾ ಇರುತ್ತೆ. ತುಂಬ ಚೆನ್ನಾಗಿ ಮಳೆ ಆಗಿದೆ ಅನಿಸುತ್ತೆ. ಎಲ್ಲ ಕಡೆ ಹೋದ ಕಡೆ ಎಲ್ಲ ಫಾಲ್ಸ್ ಎಲ್ಲ ಫುಲ್ ತುಂಬ ಹರಿತಾ ಇದೆ. ಈ ರೀತಿಯ ಸಣ್ಣ ಜರಿ ಜಲಪಾತಗಳನ್ನು ನೋಡುತ್ತಾ ಸಾಗುತ್ತಿದ್ದಂತೆ ಮಾನ್ಸೂನ್ನ ವೆದರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವಿ ರೀಚ್ಡ್ ಮಡಿಕೇರಿ. ಏನು ಕ್ರೇಜಿ ವೆದರ್ ಗುರು. ಈ ಥರ ವೆದರಲ್ಲಿ ರೈಡ್ ಮಾಡೋದಕ್ಕೆ ಎಷ್ಟು ತಿಂಗಳು ವೆಯ್ಟ್ ಮಾಡಿದ್ದೀವಿ. ಈ ವರ್ಷ ಅಷ್ಟೊಂದು ಮಳೆ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಹೋಗ್ಬೇಕಾದ್ರೆ ಒಂದು ಫಾಲ್ಸ್ ಸಿಕ್ತು. ಅದನ್ನು ಗಾಳಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಫಾಲ್ಸ್ ಮಾತ್ರ ಸಕ್ಕತ್ತಾಗಿದೆ. ಹೊಸ ವಾಟರ್ ಫಾಲ್ಸ್ನ ಹುಡುಕಿದ್ದೀವಿ. ಅಡ್ವೆಂಚರಸ್ ಜರ್ನಿ ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಿದೆ. ಹೊಟ್ಟೆ ಹಸಿತಿದೆ. ಫಸ್ಟು 5 ನಿಮಿಷಕ್ಕೂ ತಿನ್ಬೇಕು. ಅದು ನಾನು ಮಾಡಿರೋ ಸ್ಪೆಷಲ್ ಚಿತ್ರಾನ್ನ, ಅದಕ್ಕೆ ನೀವೆಲ್ಲ ತಿನ್ನಿ. ಇದ್ರ ಹೊಟ್ಟೆ ಹಸಿದಿದೆ. ನಮ್ಮ ಸುತ್ತ ಆವರಿಸ್ಕೊಂಡಿರುವಂಥ ಮಂಜು, ಎದುರಿಗೆ ಜಲಪಾತ. ಜೀವನದಲ್ಲಿ ಇಂಥ ಮೂಮೆಂಟ್ಸ್ಗಾಗಿ ಟ್ರಾವೆಲ್ ಮಾಡಬೇಕು ಅಂತ ಅನಿಸುತ್ತೆ. ಈ ಮಡಿಕೇರಿ ಸೈಡ್ ಬಂದರೆ ಇದೇ ನೋಡ್ಬೇಕು ಅದೇ ನೋಡ್ಬೇಕು ಅಂತ ಬರಬಾರ್ದು. ಏನು ಸಿಗುತ್ತೆ ನೋಡ್ಕೊಂಡು ಹೋಗ್ತಾ ಇರಬೇಕು. ಯಾಕೆ ಏನಲ್ಲಿ ನಿಮ್ಮ ಈ ಸಾಧನೆಗೆ ಬಗ್ಗೆ ಏನು ಹೇಳ್ತೀರಾ? ನಿಮ್ಗೆ ಯಾಕೆ ಬೇಕದು? ಒಂದು ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಹೊರಟ ನಮಗೆ ಇವತ್ತಿನ ಜರ್ನಿ ಹೇಗಿರ್ಬೋದು ಅಂತ ಒಂದು ಸಣ್ಣ ಹಿಂಟ್ ಸಿಕ್ತು. ಆ್ಯಂಡ್ ಒಳ್ಳೆ ಫಾಗಿ ವೆದರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದ ನಮಗೆ ಮಾನ್ಸೂನ್ ಜಸ್ಟ್ ಶೋಡ್ ಅಸ್ ಇಟ್ಸ್ ಅನದರ್ ಸೈಡ್. ಮುಂದುಗಡೆ ರವಿ ಇವಾಗ ಫ್ಲೋ ನೋಡಿದ್ರೆ ಯಾವ್ದು ಆಗ್ತೀರಾ? ಈ ಮಳೆಗೆ ನಾವೇನೋ ರೆಡಿಯಾಗೇ ಬಂದಿದ್ವಿ. ಆದರೆ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗದೇ ಇರೋಂಥ ಸಿಚುವೇಷನ್ನಿಂದ ನಮ್ಮ ಆ್ಯಕ್ಚುಯಲ್ ಜರ್ನಿ ಶುರುವಾಗುತ್ತೆ. ಇಂಥ ಟೈಮಲ್ಲಿ ನಮಗೆ ಯೂಸ್ ಆಗಿದ್ದು ಚಿಕ್ಕ ವಯಸ್ಸಿನಲ್ಲಿ ಕಲಿತಂಥ
ಈ ಒಂದು ವಿದ್ಯೆ. ಅವಲಕ್ಕಿ ಪವಲಕ್ಕಿ ಹಾಕಿ ಯಾವುದೋ ಡೇಂಜರ್ ರೋಡ್ಗೆ ಕರ್ಕೊಂಡು ಹೋಯ್ತವ್ರೆ. ಆ್ಯಂಡ್ ಈ ಪಾಯಿಂಟಿಂದ ಗೂಗಲ್ ಮ್ಯಾಪ್ ಯೂಸ್ ಆಗದೆ ಇರೋದ್ರಿಂದ ಪ್ರತಿ ಹೆಜ್ಜೆಗೂ ಲೋಕಲ್ ಸಪೋರ್ಟ್ ಬೇಕಲೇಬೇಕು. ಇಲ್ಲೇ ಆಫ್ ರೋಡ್ ಬೇರೆ ಎಲ್ಲ ಇದೆಯಲ್ಲಪ್ಪ ಇಲ್ಲಿ. ಆ್ಯಕ್ಚುಲಿ ನಮ್ಮ ಗಾಡಿಗೆ ಆಫ್ ರೋಡು ಸ್ವಲ್ಪ ಕಷ್ಟನೇ, ಬಟ್ ನಮಗೇನು ಪ್ರಾಬ್ಲಮ್ ಇಲ್ಲ. ಗಾಡಿ ಕೆಳಗಡೆ ಎಲ್ಲೂ ಟಚ್ ಆಗಿಲ್ಲ ಅಂದರೆ ಸಾಕು, ಆರಾಮಾಗಿ ಕರ್ಕೊಂಡು ಹೋಗ್ತೀವಿ. ಹೆಚ್ಚಾಗಿ ಆನೆ ಲಜ್ಜೆ ಹಾಕಿವೆ, ರೋಡಲ್ಲಿ ಹೋಗ್ತಿದ್ವಿ. ಈ ಕಡೆ ಎಲ್ಲ ಒಂದ್ಸಲಿನೂ ಬಂದೇ ಇರಲಿಲ್ಲ ಅಂದ್ಕೊಳ್ಳಿ. ಈ ವಾಟರ್ ಫಾಲ್ಸ್ಗಳೆಲ್ಲ ಇವಾಗ ಕರೆಂಟ್ಲಿ ಜಾಸ್ತಿ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆನೂ ಜಾಸ್ತಿ ಹರಿತಾ ಇದೆ. ನೀವು ಆವಾಗಲೇ ನಾನೊಂದು ಬ್ರಿಡ್ಜ್ ತೋರಿಸಿದ್ನಲ್ಲ, ಅಲ್ಲೇ ರಿವರ್ಸ್ ಫ್ಲೋ ಎಷ್ಟಿತ್ತು ಅಂತಂದರೆ ವಾಟರ್ ಫಾಲ್ಸ್ಗಳೆಲ್ಲ ಆಲ್ಮೋಸ್ಟ್ ತುಂಬಿದೆ ಇವಾಗ. ದಾರಿ ಏನೋ ಸಾಕ್ತಾ ಇತ್ತು, ಆದರೆ ಗೂಗಲ್ ಮ್ಯಾಪ್ ಇಲ್ಲದೆ ಇರೋದ್ರಿಂದ ಪ್ರತಿಯೊಂದು ಕ್ರಾಸಲ್ಲೂ ಕನ್ಫ್ಯೂಷನ್ ಇರ್ತಾಯಿತ್ತು. ಏನಿಲ್ಲ, ಬಿಟ್ಟು ಹಂಗೆ ಹಾಕಿ ಹೋಗ್ತಾ ಇರ್ತಾರೆ. ಅವಲಕ್ಕಿ ಪವಲಕ್ಕಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಕೆಳಗೆ ಬ್ರೋ, ಗೊತ್ತಿಲ್ಲ ಸೀರಿಯಸ್ಲಿ ಎಲ್ಲಿ ಹೋಗ್ತಾ ಇದೀವಿ ಅಂತ. ಎಲ್ಲ ಮೇಲೆ ಹಚ್ಕೊಂಡು ಹೋಗ್ತಾ ಬರುತ್ತೆ. ಅದರೆಲ್ಲ ಮೇಲ್ ರೋಡ್ ಆಯ್ತಲ್ಲ, ಆ ಕಡೆ ಮೇಲ್ಗಡೆ ಒಂದು ರೋಡ್ ಆಯ್ತಲ್ಲ. ಡಿಪ್ರೆಷನ್ ಮತ್ತು ಅಂತ ಅಲ್ಲಿಂದ ಮೇಲೆ ಕೆಳಗಡೆ ಎಲ್ಲ ಕಡೆ ನೋಡ್ಕೊಂಡು ಬಂದಮೇಲೂ ನಮಗೇನು ಸಿಗಲಿಲ್ಲ. ಆ್ಯಂಡ್ ಈ ಪಾಯಿಂಟಲ್ಲಿ ಗೂಗಲ್ ಮ್ಯಾಪ್ ಬಿಕಮ್ಸ್ ಯೂಸ್ಲೆಸ್. ಈಗ ದಾರಿ ತಪ್ಪಿ ಬೇರೆ ಕಡೆ ಬಂದ್ಬಿಟ್ಟಿದ್ದೀವಿ. ಆ್ಯಂಡ್ ಇಂಥ ಒಂದು ಸಿಚುವೇಷನಲ್ಲಿ ಸಿಗಾಕೊಂಡಿದ್ದ ನಮಗೆ ದಾರಿ ದೀಪ ಥರ ಸಿಕ್ಕಿದ್ದು ಈ ಒಂದು ಮನೆ. ನನಗೆ ಗೊತ್ತು ಹಿಂಗೆ ಆಗುತ್ತೆ ಅಂತ. ಯಾವ ಕಡೆ ಅಂತ? ನೀವೀಗ ನಮ್ಮ ಮನೆಗೆ ಬಂದ್ರಲ್ಲ, ಹಾಂ ಆ ರೋಡಲ್ಲಿ ಅದೇ ಸ್ಟ್ರೈಟ್. ಹಾಂ, ನಾನು ಅವಲಕ್ಕಿ ಪವಲಕ್ಕಿ ಹಾಕಿಸ್ತೆ ಅವಾಗಲೇ. ಸೊ ಹೆಣ್ಮಕ್ಳು ಮಾತ್ರ ಕೇಳಬೇಕಂತ ಅವ್ರಿಗೆ ಹೇಳ್ಬೇಕು ನೀವು. ಅವ್ರು ನಂಬಲ್ಲ ಹೆಣ್ಮಕ್ಳನ್ನ. ಹೋಗೋ ಟರ್ನಲ್ಲಿ ಈ ಕಡೆ ಒಂದು ಮನೆ ಉಂಟು, ಕೆಳಗೆ ಒಂದು ಈ ಕಡೆ, ಹತ್ತಿರ ಹತ್ರ 2-3 ಮನೆ ಉಂಟು. ಅಲ್ಲ ಅಂಕಲ್, ಇಷ್ಟು ದೂರ ಐತೆ, ನೀವು ರೈಟ್ ಆಮೇಲೆ ಹೆಂಗೆ ತಗೊಬರ್ತೀರ? ಎಷ್ಟು ದೂರ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 19 ಕಿಲೋಮೀಟರ್. 11 ಅಲ್ಲಿಂದ ಈ ಕಡೆ. ಎಮರ್ಜೆನ್ಸಿ ಏನಾದ್ರು ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಂತಂದ್ರೆ ಎಲ್ಲ ಗಾಡಿ ಉಂಟು. ಸೀರಿಯಸ್ ಆದ್ರೆ ಅರ್ಧದಲ್ಲಿ ಎಲ್ಲ ಆಗತ್ತೆ. ಅಲ್ಲ, ಈಗ ಎಲ್ಲ ಮನೆ ಗಾಡಿ ಉಂಟು, ಅದರಿಂದ ಸಮಸ್ಯೆ. ಟೀ ಕುಡಿತೀರಾ? ಇಲ್ಲ ಇಲ್ಲ ಬೇಡ. ಕೇಳಿದ್ರಲ್ಲ, ಪರವಾಗಿಲ್ಲ, ಸಾಕಷ್ಟು. ಒಂದಿನ ಬರೋದಕ್ಕೇ ಇಷ್ಟೊಂದು ಕಷ್ಟಪಡ್ಕೊಂಡು ಬಂದ್ವಿ. ಬಟ್ ಇವರು ಡೈಲಿ ಇಲ್ಲೇ ಹಿಂಗಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ನೇಚರ್ ಮಾತ್ರ ಸಖತ್ತಾಗಿದೆ. ಮುಟ್ಟಲ್ವ ನೀವು? ಆ ಥರ ಏನಿಲ್ಲ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಾವೆಲ್ಲ ಏನಾದರೂ ಬೇಕು ಅಂದರೆ 5 ನಿಮಿಷ ಹೋಗಿ ತಂದುಬಿಡ್ತೀವಿ. ಆದರೆ ದಿನಬಳಕೆ ವಸ್ತುಗೂ 19 ಕಿಲೋಮೀಟ್ರ್ ಹೋಗಬೇಕು ಅನ್ನೋ ಸಿಚುವೇಶನ್ ಇದ್ರೂ ಯಾರು ಸ್ಟ್ರೇಂಜರ್ಸ್ಗೆ ಟೀ ಆಫರ್ ಮಾಡ್ತಾರೆ ಅಂದರೆ ನಿಜ ಅವರು ಗ್ರೇಟ್ ಅಲ್ವಾ. ಅಲ್ಲಿಂದ ಹೊಟ್ಟ ಮೇಲೆ ಫೈನಲಿ ಇವತ್ತು ನಾವು ಹೋಗ್ಬೇಕಾಗಿರೋ ವಾಟರ್ ಫಾಲ್ಸ್ಗೆ ದಾರಿ ಸಿಕ್ತು. ವಾಟರ್ ಫಾಲ್ಸ್ನ ಹೆಚ್ಚು ಕಮ್ಮಿ 2 ಗಂಟೆಯಿಂದ ಹುಡುಕ್ತಾ ಇದ್ದೀವಿ. 2-3 ಅವರ್ಸ್ ಈ ಫಾಲ್ಸ್ನ ಹುಡುಕ್ತಾ ಸುಮಾರು ತಿರುವುಗಳಲ್ಲಿ ಕನ್ಫ್ಯೂಸ್ ಆಗಿ ಬಂದ ನಮಗೆ ಈ ವಾಟರ್ ಫಾಲ್ಸ್ಗೆ ಹೋಗುವ ಕೊನೆಯ ತಿರುವು ನಮಗಾಗಿ ಕಾಯ್ತಾ ಇತ್ತು. ಇವತ್ತು ನಾವು ಹುಡುಕಿದ್ದು ಒಂದು ಇಡನ್ ವಾಟರ್ ಫಾಲ್ಸ್ ಏನಲ್ಲ, ಒಂದು ಎಕ್ಸ್ಪೀರಿಯನ್ಸನ್ನು.
ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಆದರೆ ಈ ಜಾಗದ ಲೊಕೇಶನ್ನಲ್ಲ. ಯಾಕಂದರೆ ಕೆಲವೊಂದು ಜಾಗಗಳು ಅಲ್ಲಿರುವ ಜನರಿಗೋಸ್ಕರ, ಪ್ರಕೃತಿಗೋಸ್ಕರ ಹಾಗೆ ಉಳಿದ್ರೇ ಚೆನ್ನಾಗಿರುತ್ತೆ.